ಬಿಗ್ ಬಾಸ್ ಮನೆಯ ಸಾಫ್ಟ್ ಆ್ಯಂಡ್ ಚಾಕ್ಲೇಟ್ ಬಾಯ್ ಧರ್ಮ ಕೀರ್ತಿರಾಜ್ ಇದೀಗ ಶೋನಿಂದ ಎಲಿಮಿನೇಟ್ ಆಗಿದ್ದಾರೆ. ಈ ವಾರ 7 ಮಂದಿ ನಾಮಿನೇಟ್ ಆಗಿದ್ರು. ಅದರಲ್ಲಿ ಧರ್ಮ ಕೂಡ ಇದ್ರು. ಅಂತಿಮವಾಗಿ ಎಲ್ಲರೂ ಸೇಫ್ ಆಗಿ ಬಾಟಮ್ 2 ಅಲ್ಲಿ ಧರ್ಮ ಕೀರ್ತಿರಾಜ್ ಮತ್ತು ಚೈತ್ರಾ ಕುಂದಾಪುರ್ ಉಳಿದುಕೊಂಡ್ರು. ಕೊನೆಯದಾಗಿ ಅವರಿಬ್ಬರಲ್ಲಿ ಧರ್ಮ ಕೀರ್ತಿರಾಜ್ಗೆ ವೀಕ್ಷಕರಿಂದ ಹೆಚ್ಚು ಓಟ್ ಸಿಗದ ಕಾರಣ ಎಲಿಮಿನೇಟ್ ಆಗಿದ್ದಾರೆ. ಈ ವಾರ ಚೈತ್ರಾ ಕುಂದಾಪುರ್, ಉಗ್ರಂ ಮಂಜು, ತ್ರಿವಿಕ್ರಮ್, ಮೋಕ್ಷಿತಾ ಪೈ, ಗೌತಮಿ ಜಾಧವ್, ಧರ್ಮ ಕೀರ್ತಿರಾಜ್, ಹನುಮಂತ ನಾಮಿನೇಟ್ ಆಗಿದ್ರು. ಶನಿವಾರದ ಸಂಚಿಕೆಯಲ್ಲಿ ಮೋಕ್ಷಿತಾ, ಮಂಜು, ಹನುಮಂತ ಸೇಫ್ ಆಗಿದ್ರು. ಕೊನೆಗೆ ಬಾಟಮ್ 2ರಲ್ಲಿ ಉಳಿದವರು ಚೈತ್ರಾ ಕುಂದಾಪುರ್ ಮತ್ತು ಧರ್ಮ ಕೀರ್ತಿರಾಜ್. ಆಗಲೂ ಕೂಡ ಸುದೀಪ್ ಇವರಿಬ್ಬರಲ್ಲಿ ಯಾರು ಉಳಿಬೇಕು ಅಂತ ಮನೆಯ ಇತರೆ ಸದಸ್ಯರಿಗೆ ಕೇಳಿದ್ರು. ಬಹುತೇಕರ ಆಯ್ಕೆ ಧರ್ಮ ಆಗಿದ್ರು. ಆದರೆ ಧರ್ಮಗೆ ವೀಕ್ಷಕರ ವೋಟ್ ಕಡಿಮೆ ಸಿಕ್ಕಿದ್ರಿಂದ ಎಲಿಮಿನೇಟ್ ಆಗಬೇಕಾಯಿತು. ಅಂದಹಾಗೆ ಶೋ ಆರಂಭವಾದಾಗ ಅನುಷಾ ರೈ ಜೊತೆಗೆ ಧರ್ಮ ಕೀರ್ತಿರಾಜನ್ನ ಒಟ್ಟಿಗೆ ಬಿಗ್ ಬಾಸ್ ಮನೆಗೆ ಕಳುಹಿಸಲಾಗಿತ್ತು. ಮೊದಲಿನಿಂದಲೂ ಉತ್ತಮ ಸ್ನೇಹಿತರಾಗಿದ್ದ ಧರ್ಮ ಮತ್ತು ಅನುಷಾ ಶೋನಲ್ಲೂ ಸದಾ ಒಟ್ಟಿಗೆ ಇರ್ತಿದ್ರು. ಇವರಿಬ್ಬರ ನಡುವಿನ ಸ್ನೇಹ ಸಲುಗೆ ಸದಾ ಚರ್ಚೆ ಆಗ್ತಿತ್ತು. ಇದೀಗ ಕಳೆದ ವಾರ ಅನುಷಾ ಎಲಿಮಿನೇಟ್ ಆದರೆ ಈ ವಾರ ಧರ್ಮ ಎಲಿಮಿನೇಟ್ ಆಗಿರುವುದು ಕಾಕತಾಳೀಯ ಅನ್ನಬಹುದು. ಇನ್ನು ಧರ್ಮ ಕೀರ್ತಿರಾಜ್ ಅನವಶ್ಯಕವಾಗಿ ಜಗಳ ಮಾಡ್ತಿರ್ಲಿಲ್ಲ. ಜೋರಾಗಿ ಯಾವುದೇ ವಿಚಾರವನ್ನ ಹೇಳ್ತಿರ್ಲಿಲ್ಲ. ಅವರ ಸೌಮ್ಯ ಸ್ವಭಾವವೇ ಅವರಿಗೆ ಮುಳ್ಳಾಯ್ತೇನೋ ಅನ್ನೋ ಮಾತುಗಳು ಹೆಚ್ಚಾಗಿ ಕೇಳಿ ಬರ್ತಿದೆ. ಇನ್ನು ಸುದೀಪ್ ಬಳಿ ಮಾತನಾಡಿರೋ ಧರ್ಮ, ನಾನು ಫಿಸಿಕಲ್ ಟಾಸ್ಕ್ಗಳನ್ನು ಚೆನ್ನಾಗಿ ಆಡಿದ್ದೆ, ಆದರೆ ಮೆಂಟಲಿ ಸ್ವಲ್ಪ ಸ್ಲೋ ಅದೇ ಅನಿಸುತ್ತೆ. ನನಗೆ ಕ್ಯಾಪ್ಟನ್ ಆಗೋ ಚಾನ್ಸ್ ಕೂಡ ಜಸ್ಟ್ ಮಿಸ್ ಆಗಿದ್ವು. ನಾನು ಆಟವನ್ನು ತಡವಾಗಿ ಶುರು ಮಾಡಿದೆ ಅನಿಸುತ್ತೆ. ನಾನು ಬೇಗನೆ ಆಟವನ್ನು ಆರಂಭಿಸಬೇಕಿತ್ತು. ನಾನು ತುಂಬಾನೇ ಟ್ರೈ ಮಾಡಿದ್ದೇನೆ. ಸುಲಭವಾಗಿ ಅಂತೂ ಸೋಲನ್ನು ಒಪ್ಪಿಕೊಂಡಿಲ್ಲ. ನನಗೆ ಹೊರಗೆ ಒಂದು ಫ್ಯಾಮಿಲಿ ಇದೆ. ಅದೇ ರೀತಿ ಶೋನಲ್ಲೂ ಒಂದೊಳ್ಳೆ ಕುಟುಂಬ ನನಗೆ ಸಿಕ್ಕಿದೆ ಅಂದಿದ್ದಾರೆ. ಇನ್ನು ಧರ್ಮ ಕೀರ್ತಿರಾಜ್ಗೆ 1.50 ಲಕ್ಷ ರೂಪಾಯಿ ನಗದು ಬಹುಮಾನ ಮತ್ತು 50,000 ರೂಪಾಯಿ ಮೌಲ್ಯದ ಗಿಫ್ಟ್ ವಾಚರ್ ಕೂಡ ಸಿಕ್ಕಿದೆ.